ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್. ಇಂದು ನಾನು ವಿಜ್ಞಾನ ವಿಷಯದಲ್ಲಿ ಕಂಡುಬರುವಂತಹ ಗುರುತ್ವ ಪಾಠದ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮುಂಬರುವ ಟಿ ಜಿಪಿಎಸ್ ಸ್ಟಾರ್, ಎಚ್.ಎಸ್. ಸ್ಟಾರ್ ಮತ್ತು ಇನ್ನುಳಿದ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೂಡ ಈ ಗುರುತ್ವ ಪಾಠದ ಮೇಲೆ ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ಇದೆ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ನೂಕು ಬಲ ಮತ್ತು ಒತ್ತಡ ಅಂದ್ರೇನು, ಪ್ಲವನತಾ ಬಲ ಅಂದ್ರೇನು, ಹರಿಯುವ ಪದಾರ್ಥದ ಒತ್ತಡ ಎಷ್ಟಿರುತ್ತದೆ, ಜೊತೆಗೆ ಸಾಪೇಕ್ಷ ಸಾಂದ್ರತೆ ಅಂದ್ರೆ ಏನಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ರಿ, ಇದು ಅದರ ಮುಂದುವರೆದ ಭಾಗ. ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಡಿಸ್ಕಸ್ ಮಾಡ್ತೀನಿ ಅಂತ ನೋಡೋದಾದ್ರೆ, ಆರ್ಕಿಮಿಡಿಸ್ ತತ್ವ ಅಂದ್ರೆ ಏನು, ಅದರ ಉಪಯೋಗಗಳು ಯಾವುವು, ಸೂರ್ಯನ ಸುತ್ತ ಗ್ರಹಗಳ ಚಲನೆ ಹೆಂಗಿರುತ್ತದೆ ಮತ್ತೆ ಅದರ ಉಪಯೋಗಗಳು ಯಾವ ಅಂತ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ವಿಡಿಯೋನ ಸ್ಕಿಪ್ ಮಾಡದ ಕೊನೆ ತನಕ ನೋಡ್ರಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಆರ್ಕಿಮಿಡಿಸ್ ತತ್ವ. ಆರ್ಕಿಮಿಡಿಸ್ ತತ್ವ ಹೇಳೋಕ್ಕಿಂತ ಮುಂಚೆ, ಆರ್ಕಿಮಿಡಿಸ್ ಅನ್ನೋರೊಬ್ಬರ ಗ್ರೀಕ್ ವಿಜ್ಞಾನಿ. ಹೌದಾ, ಇವ್ರೇನ್ ಮಾಡ್ತಾರ ಅಂದ್ರೆ, ಒಬ್ಬ ರಾಜ ಇರ್ತಾನ. ಆ ರಾಜ ಏನ್ ಮಾಡ್ತಾನ, ಆ ರಾಜನಿಗೆ ಒಬ್ರು ಏನ್ ಮಾಡ್ತಾರ, ಚಿನ್ನದ ಕಿರೀಟವನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರ. ಅಂತ ಸಂದರ್ಭದಾಗ ಅವ ಏನ್ ಮಾಡ್ತಾನ ಅಂದ್ರೆ, ಎಲ್ಲಾ ಮಂತ್ರಿಗಳನ್ನ ಸೇವಕರನ್ನ ಕರೆದು ಏನ್ ಮಾಡ್ತಾನ ಅಂದ್ರ, ಈ ಕೊಟ್ಟಂತ ಈ ಕಿರೀಟದಲ್ಲಿ ಎಷ್ಟ ಚಿನ್ನದ ಪರಿಶುದ್ಧತೆ, ಎಷ್ಟು ಪರ್ಸೆಂಟ್ ಚಿನ್ನ ಶುದ್ಧತೆಯಿಂದ ಕೂಡಿತೆ ಅಂತ ಕಂಡಿಡಿಯಕ್ ಅವ್ರಿಗೆ ಏನ್ ಮಾಡ್ತಾನ ಹೇಳ್ತಾನ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಎಲ್ಲಾರು ಡಿಸ್ಕಸ್ ಮಾಡ್ತಾರ ಎಷ್ಟಿರ್ಬೋದು ಅಂತ. ಆವಾಗ ಆರ್ಕಿಮಿಡಿಸ್ ಕೂಡ ಅಲ್ಲೇ ಇರ್ತಾನ. ಅವನೇನ್ ಮಾಡ್ತಾನ, ಅದನ್ನ ಯೋಚನೆ ಮಾಡ್ಕೊಂಡ್ ಏನ್ ಮಾಡ್ತಾನ, ತನ್ನ ಮನೆಗೆ ಬರ್ತಾನ. ಬಂದಾಗ ಏನ್ ಮಾಡ್ತಾನ, ಅವ ಏನ್ ಮಾಡ್ತಾನ, ಸ್ನಾನದ ಕೊಠಡಿಗೆ ಹೋಗಿಬಿಟ್ಟು ಏನ್ ಮಾಡ್ತಾನ, ಸ್ನಾನ ಮಾಡ್ತಿರ್ತಾನ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನ, ಅವ್ನ್ ಒಮ್ಮೆ ಏನಾಕತಿ, ಅದ್ರ ಬಗ್ಗೆ ಯೋಚನೆ ಬರ್ತೈತಿ, ಇದು ಎಷ್ಟಿರ್ಬೋದು ಅಂತೇಳಿ. ಅವಾಗ ಏನ್ ಮಾಡ್ತಾನ, ನನಗ ಗೊತ್ತಾಯ್ತು ಅಂತ ಏನ್ ಮಾಡ್ತಾನ, ಯುರೇಕಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನ, ಸ್ನಾನದ ತೊಟ್ಟಿನ ಏನ್ ಮಾಡ್ತಾನ, ಸಡನ್ ಏನ್ ಮಾಡ್ತಾನ, ಹೊರಗೆ ಜಿಗಿತಾನ. ಆ ಹೊರಗೆ ಜಿಗದಂತ ಸಂದರ್ಭದಲ್ಲಿ ಏನಾಗ್ತೈತಿ, ಅವಾಗ ನೀರ ಹೊರ ಚಿಲ್ಲೋದನ್ನ ಗಮನಿಸ್ತಾನ. ಹಾಗಾಗಿ ಇದರಿಂದ ನಂಗೆ ಏನಾಗ್ತದೆ, ಗೊತ್ತಾಯ್ತು ಅಂತ ಹೇಳ್ಕೊಂತ ಏನ್ ಮಾಡ್ತಾನ, ಕೋಕೋತ ಏನ್ ಮಾಡ್ತಾನ, ಬೀದಿಗೆ ಬರ್ತಾನ. ಬೀದಿಗೆ ಬಂದ ರಾಜನ ಕಡೆ ಬಂದ್ಬಿಟ್ಟು ಏನ್ ಮಾಡ್ತಾನ, ನಂಗೆ ಅದ್ರಾಗ ಎಷ್ಟು ಚಿನ್ನ ಪರಿಶುದ್ಧತೆಯಿಂದ ಕೂಡಿತೆ ಅಂತ ನನಗ ಗೊತ್ತಾಯ್ತು ಅಂತ ಹೇಳ್ತಾನ. ಇದನ್ನ ಏನ್ ಮಾಡ್ತೇವೆ ನಾವು, ಆರ್ಕಿಮಿಡಿಸ್ ತತ್ವ. ಈ ಆರ್ಕಿಮಿಡಿಸ್ ತತ್ವ ಬಳಕೆ ಇದನ್ನ ನಾವಂತೆ ಆರ್ಕಿಮಿಡಿಸ್ ತತ್ವ ಅಂತ ಹೇಳ್ತೀವಿ. ಹಾಗಾಗಿ ಚಿನ್ನದ ಪರಿಶುದ್ಧತೆ ಹಾಕಿದ್ರಾಗ ಎಷ್ಟಿದೆ ಅಂತ ಕಂಡುಹಿಡಿಯಕ್ಕೆ ಏನಾಗ್ತದೆ, ಆರ್ಕಿಮಿಡಿಸ್ ತತ್ವ ಸಹಾಯ ಆಗಿರೋದ್ರಿಂದ ಇದನ್ನ ನಾವಂತೀವಿ ಆರ್ಕಿಮಿಡಿಸ್ ತತ್ವ ಅಂತ ಹೇಳ್ತೀವಿ. ಹಾಗಾದ್ರೆ ಆರ್ಕಿಮಿಡಿಸ್ ತತ್ವ ಏನ್ ಹೇಳ್ತಿದೆ ಅಂತ ನೋಡೋದಾದ್ರ, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಅಂದ್ರ ಯಾವ್ದೊಂದು ವಸ್ತು, ಇಲ್ಲೊಂದು ವಸ್ತು ಕಲ್ಲು ತಗೊಂಡಿದೆ. ಈ ಕಲ್ಲನ್ನ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಒಂದು ಬೀಕರ್ ಐತಿ, ಈ ಬೀಕರ್ ತುಂಬಾ ನೀರ್ ತುಂಬಿದ್ದೀನಿ. ಹೌದಾ, ಇದ್ರಾಗ ಏನ್ ಮಾಡ್ತೀನಿ, ಆ ಕಲ್ಲನ್ನ ಏನ್ ಮಾಡ್ತೀನಿ, ಇದ್ರಾಗ ಮುಳುಗಿಸ್ತೇನೆ. ಮುಳುಗಿಸಿದಾಗ ಏನಾಗ್ತೈತಿ ಅಂದ್ರ, ಪ್ಲವನತಾ ಬಲ ಈಗಾಗಲೇ ಗೊತ್ತಿದೆ. ಯಾವ್ದೊಂದು ವಸ್ತುವನ್ನ ನಾವು ದ್ರವದಾಗ ಎಷ್ಟು ಮುಳುಗ್ಸಕ್ ಪ್ರಯತ್ನ ಪಡ್ತಿಲ್ಲ, ಅದ್ರ ತೂಕದಟ್ಟ ಆ ನೀರ್ನ ಏನ್ ಮಾಡ್ತೈತಿ, ಮೇಲ್ಮುಖ ಬಲವನ್ನ ವರ್ತಿಸ್ತೈತಿ. ಅದ್ರ ಮೇಲೆ ಏನ್ ಮಾಡ್ತದೆ, ಮೇಲ್ಮುಖ ಬಲವನ್ನ ಏನ್ ಮಾಡ್ತೈತಿ, ನೀರ ವರ್ತನೆ ಮಾಡ್ತೈತಿ. ಇದನ್ನ ನಾವು ಪ್ಲವನತಾ ಬಲ ಅಂತೀವಿ. ಹಾಗಾಗಿ ಒಂದು ವಸ್ತುವನ್ನ ಸಂಪೂರ್ಣವಾಗಿ ಭಾಗಶಃ ಮುಳುಗ್ಸಕ್ ಪ್ರಯತ್ನ ಪಟ್ಟು ಅಂದ್ರೆ ಏನಾಗ್ತೈತಿ, ಈ ಒಂದು ವಸ್ತುವನ್ನ ಕಲ್ಲನ್ನ ಇದ್ರಾಗ ಮುಳುಗಿಸಿದಾಗ ಏನಾಗ್ತೈತಿ, ಈ ತುಂಬಿದಂತ ಬೀಕರ ಕಲ್ಲನ್ನ ಮುಳುಗಿಸಿ ಏನಾಗ್ತೈತಿ, ಇದರಿಂದ ನೀರ್ ಹಾಕತಿ ಹೊರ ಬರ್ತೈತಿ. ಹೌದಾ, ಹೊರ ಬಂದ್ ಏನಾಗ್ತೈತಿ, ಇನ್ನೊಂದು ಪಾತ್ರೆ ಏನಾಗ್ತೈತಿ, ನೀರು ಸಂಗ್ರಹಣೆ ಆಗ್ತೈತಿ. ಅಂದ್ರ ಯಾವ ವಸ್ತು ಎಷ್ಟು ತೂಕ ಇರ್ತಿದ್ಲ ಆ ತೂಕದಷ್ಟ ಮೇಲ್ಮುಖ ಬಲವನ್ನು ಅನುಭವಿಸಿ ಆ ನೀರ್ ಏನಾಕತಿ, ಆ ಬೀಕರಿಂದ ಏನಾಗ್ತಿ ಹೊರ ಬರ್ತೈತಿ. ಇದನ್ನ ನಾವ್ ಅಂತೀವಿ ಆರ್ಕಿಮಿಡಿಸ್ ತತ್ವ ಅಂತೀವಿ. ಹಾಗಾದ್ರೆ ಆರ್ಕಿಮಿಡಿಸ್ ತತ್ವ ಅಂದ್ರೆ ಏನಂತ ನಿಮ್ಗೆ ಗೊತ್ತಾಯ್ತು. ಯಾವ್ದೋ ಒಂದು ವಸ್ತುನ ಸಂಪೂರ್ಣವಾಗಿ ಅಥವಾ ಭಾಗಶಃ ನಾವ್ ಏನ್ ಮಾಡಿದಾಗ ಆ ದ್ರವದಲ್ಲಿ ಮುಳುಗಿಸಿದಾಗ ಆ ವಸ್ತು ಎಷ್ಟು ತೂಕ ಇರ್ತಿದ್ಲ ಅದ್ರ ತೂಕದಷ್ಟ ಮೇಲ್ಮುಖ ಬಲವನ್ನು ಅನುಭವಿಸಿ ಅದ್ರಾಗಿನ ದ್ರವ ಏನಾಕತಿ ಹೊರಗೆ ಬರ್ತೈತಿ. ಇದನ್ನ ನಾವು ಆರ್ಕಿಮಿಡಿಸ್ ತತ್ವ ಅಂತೀವಿ. ಹೀಗಾಗಿ ನೋಡ್ರಿ, ಹಡಗು ಸಾಮಾನ್ಯವಾಗಿ ಏನಾಗ್ತೈತಿ, ಹಡಗುಗಳ ನೀರ್ನಾಗ ತೇಲ್ತಾವ. ಅದ ಕಲ್ಲನ್ನ ಎಷ್ಟರಿಂದ ಏನ್ ಮಾಡ್ತೀವಿ, ಕಲ್ಲಿನ ನೀರಾಗ ಹೋಗಿ ಮುಳುಗ್ತೈತಿ. ಕಾರಣ ಎಷ್ಟ, ಹಡಗು ನೋಡಿ, ಈ ಸಮುದ್ರ ಅಥವಾ ನದಿ ಅಂತ ತಿಳ್ಕೊಂಡು ಇಲ್ಲ ನೋಡಿ, ಹಡಗ್ ಹೆಂಗಿರ್ತೈತಿ, ಹಡಗ ಹಿಂಗಿರೋದ್ರಿಂದ ಏನಾಗ್ತೈತಿ, ವಿಶಾಲವಾದ ಏನಾಗ್ತೈತಿ, ಅದ್ರ ಸ್ಥಳ ಇರ್ತೈತಿ, ವಿಶಾಲವಾದ ಪ್ರದೇಶನ ಆಕ್ರಮಿಸಿರ್ತೈತಿ. ಹಾಗಾಗಿ ಹಡಗ ಎಷ್ಟು ಇರ್ತೈತಿಲ್ಲ, ಇದೆಲ್ಲಾ ಹಡಗು ಲೋಹದಿಂದ ಸಂಪೂರ್ಣವಾಗಿ ಇದಾಗೇನಿಲ್ಲ. ಅಲ್ಲೆಲ್ಲ ಏನಾಗ್ತೈತಿ, ಎಂಟಿ ಸ್ಪೇಸ್ ಇರ್ತೈತಿ. ಆ ಎಂಟಿ ಸ್ಪೇಸ್ ಮೇಲೆ ಏನಾಗ್ತೈತಿ, ನೀರಿನ ಒತ್ತಡ ಏನಾಗ್ತೈತಿ, ವರ್ತನೆ ಮಾಡಿ ಆ ಹಡಗಿನ ತೂಕಕ್ಕಿಂತ ನೀರಿನ ಮೇಲ್ಮುಖ ಬಲ ಜಾಸ್ತಿ ಇರೋದ್ರಿಂದ ಹಡಗ ಏನಾಗ್ತೈತಿ, ನೀರ್ನಾಗ ತೇಲ್ತೈತಿ. ಅಕಸ್ಮಾತ್ ಹಡಗಿನ ತೂಕ ನೀರಿನ ಮೇಲ್ಮುಖ ಬಲಕ್ಕಿಂತ ಅದು ಜಾಸ್ತಿ ಆಗಿದ್ರೆ ಅಂದ್ರೆ ಏನಾಗ್ತೈತಿ, ಹಡಗಿನ ತೂಕ ಜಾಸ್ತಿ ಆಗಿದ್ರೆ ಅಂದ್ರೆ ಅದೇನಾಗ್ತೈತಿ, ಮುಳುಗ್ತೈತಿ ಅಂತ ಇದನ್ನ ನಮ್ಗೆ ಗೊತ್ತಾಗ್ತೈತಿ. ಹೀಗಾಗಿ ಸಾಮಾನ್ಯವಾಗಿ ಹಡಗುಗಳು ಏನಾಗ್ತಾವ, ನೀರಿನ ಮೇಲೆ ಏನ್ ಮಾಡ್ತಾವ, ತೇಲ್ತಾವ. ಅದಕ್ಕೆ ಕಲ್ಲನ್ನ ಎಸೆದ್ರೆ ಏನಾಗ್ತೈತಿ, ಆ ನೀರಿನ ಮೇಲ್ಮುಖ ಒತ್ತಡಕ್ಕಿಂತ ಕಲ್ಲಿನ ತೂಕ ಏನಾದ್ರೂ ಜಾಸ್ತಿ ಬಂದ್ರೆ ಏನಾಗ್ತದ, ನೀರ್ನಾಗ ಮುಳುಗ್ತೈತಿ. ಹಾಗಾಗಿ ಆರ್ಕಿಮಿಡಿಸ್ ತತ್ವ ಅಂದ್ರೆ ಏನಂತ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇವಾಗ ಆರ್ಕಿಮಿಡಿಸ್ ತತ್ವ ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡೋದಾದ್ರ, ಲ್ಯಾಕ್ಟೋಮೀಟರ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ. ಅಂದ್ರೆ ಹಾಲಿನ ಪರಿಶುದ್ಧತೆಯನ್ನು ಕಂಡುಹಿಡಿಯಕ್ಕೆ ನಾವೇನ್ ಮಾಡ್ತೀವಿ, ಲ್ಯಾಕ್ಟೋಮೀಟರ್ ಬಳಕೆ ಮಾಡ್ತೀವಿ. ಇದರ ತಯಾರಿಕೆ ಏನ್ ಮಾಡ್ತೀವಿ, ಆರ್ಕಿಮಿಡಿಸ್ ತತ್ವನ ಬಳಕೆ ಮಾಡ್ತೀವಿ. ಇಂಪಾರ್ಟೆಂಟ್ ಎಕ್ಸಾಮ್ದಾಗ ಕೇಳುವಂತ ಸಾಧ್ಯತೆ ಐತಿ. ನೆಕ್ಸ್ಟ್, ಹಡಗು ಮತ್ತು ಜಲಾಂತರಗಾಮಿ ನೌಕೆಗಳ ವಿನ್ಯಾಸ. ಹಡಗು ಮತ್ತು ಜಲಾಂತರಗಾಮಿಗಳ
ವಿನ್ಯಾಸವನ್ನ ಅಂದ್ರೆ ತಯಾರು ಮಾಡಕ್ ನಾವ್ ಏನ್ ಮಾಡ್ತೀವಿ ಈ ಆರ್ಕಿಮಿಡಿಸ್ ತತ್ವನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಹೈಡ್ರೋಮೀಟರ್ ತಯಾರಿಕೆ ಅಂದ್ರೆ ದ್ರವದ ಸಾಂದ್ರತೆಯನ್ನು ಕಂಡುಹಿಡಿಯುವ ಸಾಧನ ಯಾವ್ದು ಹೈಡ್ರೋಮೀಟರ್. ಈ ಹೈಡ್ರೋಮೀಟರ್ ತಯಾರಿಕೆಯಲ್ಲಿ ಕೂಡ ನಾವ್ ಏನ್ ಮಾಡ್ತೀವಿ ಆರ್ಕಿಮಿಡಿಸ್ ತತ್ವನ ಬಳಕೆ ಮಾಡ್ತೀವಿ. ಇದು 2022 ಟಿಇಟಿಲಿ ಆಲ್ರೆಡಿ ಪ್ರಶ್ನೆ ಕೇಳಿದಾರೆ ನೋಡ್ರಿ. ನೆಕ್ಸ್ಟ್ ಪ್ಯಾರಾಚೂಟ್ ಈ ತತ್ವದ ಮೇಲೆ ಕಾರ್ಯನಿರ್ವಹಿಸಿದೆ. ಅಂದ್ರೆ ಪ್ಯಾರಾಚೂಟ್ ಆಕಾಶ ಬುಟ್ಟಿಗಳು ಏನ್ ಮಾಡ್ತಾವೆ ಈ ಆರ್ಕಿಮಿಡಿಸ್ ತತ್ವದ ಮೇಲೆ ಅಂತ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾವ ಅಂತ ಹೇಳ್ಬಹುದು. ನೆಕ್ಸ್ಟ್ ಜೀವರಕ್ಷಕ ಬೆಲ್ಟ್ ಈ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ಆರ್ಕಿಮಿಡಿಸ್ ತತ್ವದ ಮೇಲೆ ಏನಾಗ್ತದೆ ಜೀವರಕ್ಷಕ ಬೆಲ್ಟ್ ಕೂಡ ಏನ್ ಮಾಡ್ತೀವಿ ತನ್ನ ಕಾರ್ಯವನ್ನ ಮಾಡ್ತೈತೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಸಬ್ಮೆರಿನ್ಗಳು ಆರ್ಕಿಮಿಡಿಸ್ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸ್ತಾವ. ಆರ್ಕಿಮಿಡಿಸ್ ತತ್ವದ ಮೇಲೆ ಸಬ್ಮೆರಿನ್ಗಳು ಕೂಡ ಏನಾಗ್ತಾವ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾವ ಅಂತ ಹೇಳ್ಬೋದು. ಹಾಗಾದ್ರೆ ಆರ್ಕಿಮಿಡಿಸ್ ತತ್ವ ಅಂದ್ರೇನು, ಅದರ ಅನ್ವಯಗಳು ಅಂದ್ರೆ ಉಪಯೋಗಗಳು ಯಾವಂತ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ಇಲ್ಲಿ ಸೂಚನೆ ಇದೆ ನೋಡ್ರಿ. ತೇಲುವಿಕೆ ತತ್ವವನ್ನು ಮೊದಲಿಗೆ ತಿಳಿಸಿದವರು ಆರ್ಕಿಮಿಡಿಯಸ್. ತೇಲುವಿಕೆ ಅಂದ್ರೆ ಬೊಯಾನ್ಸಿ, ಲವಣಾತ ಬಲವನ್ನು ತಿಳಿಸಿದವರು ಯಾರು ನಮಗ ಆರ್ಕಿಮಿಡಿಯಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೋಹದ ಶುದ್ಧತೆಯನ್ನು ನಿರ್ಧರಿಸಿದ್ರು ಕೂಡ ಆರ್ಕಿಮಿಡಿಯಸ್ ತತ್ವ. ಲೋಹದ ಬಗ್ಗೆ ಎಷ್ಟು % ಶುದ್ಧ ಲೋಹ ಐತಿ ಎಷ್ಟು ಅಶುದ್ಧ ಐತಿ ಅಂತ ನಿರ್ಧಾರ ಮಾಡೋದು ಯಾವ್ದು ಆರ್ಕಿಮಿಡಿಯಸ್ ತತ್ವ. ನೆಕ್ಸ್ಟ್ ಒಂದು ವಸ್ತುವು ನೀರಿನ ಮೇಲೆ ಭಾಗಶಃ ತೇಲುವುದು ಅಂದ್ರೆ ಯಾವ್ದೊಂದು ವಸ್ತು ನೀರಿನ ಮೇಲೆ ಎಷ್ಟು ಅರ್ಧ ಇದು ತೇಲತೈತಿ ಅಂದ್ರೆ ಕಾರಣ ಏನ ಅದು ಹೊರಚಲಿದ ನೀರಿನ ತೂಕ ಎಷ್ಟಿಲ್ಲ ಅಷ್ಟು ತೂಕಕ್ಕೆ ಏನಾಗುತ್ತೆ ಆ ವಸ್ತುವಿನ ತೂಕ ಏನಾಗ್ತಿ ಸಮ ಇದ್ದಾಗ ಮಾತ್ರ ಅದೇನಾಗ್ತದೆ ನೀರ್ ಮೇಲೆ ತೇಲ್ತೈತೆ ಅಂತ ಹೇಳ್ಬೋದು. ಹಾಗಾದ್ರೆ ಆರ್ಕಿಮಿಡಿಯಸ್ ತತ್ವ ಅಂದ್ರೆ ಅಥವಾ ಉಪಯೋಗಗಳು ಯಾವಂತ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಸೂರ್ಯನ ಸುತ್ತ ಗ್ರಹಗಳ ಚಲನೆ. ಸೂರ್ಯನ ಸುತ್ತ ಗ್ರಹಗಳ ಚಲನೆಯನ್ನು ಕಂಡುಹಿಡಿದವರ ಜೊಹಾನ್ಸ್ ಕೆಪ್ಲರ್. ಇದಕ್ಕಿಂತ ಮುಂಚೆ ಇವ್ರ ಗುರು ಯಾರ ಟೈಕೋ ಬ್ರಾಹೆ ಅನ್ನೋರೊಬ್ಬ ವಿಜ್ಞಾನಿ. ಅವ್ರೇನ್ ಮಾಡ್ತಾರ ಅಂದ್ರ ವಿದೌಟ್ ಟೆಲಿಸ್ಕೋಪ್ ಇಲ್ಲದೆ ಏನ್ ಮಾಡ್ತಾರ ಬರಿಗಣ್ಣಿನಿಂದ ಏನ್ ಮಾಡ್ತಾರ ದಿನ ಏನ್ ಮಾಡ್ತಾರ ಆಕಾಶನ ನೋಡ್ಬಿಟ್ಟು ಏನ್ ಮಾಡ್ತಾರ ಗ್ರಹಗಳು ಎಷ್ಟು ಹೆಂಗದಾವ, ನಕ್ಷತ್ರಗಳು ಹೆಂಗದಾವ, ಮತ್ತೆ ಭೂಮಿ ಸೂರ್ಯ ಹಿಂಗೆಲ್ಲ ಪ್ರತಿಯೊಂದು ದಿನ ಏನ್ ಮಾಡ್ತಾರ ಅಬ್ಸರ್ವ್ ಮಾಡಿ ಏನ್ ಮಾಡ್ತಾರ ಒಂದಿಷ್ಟು ನಿರ್ದಿಷ್ಟ ಮಾಹಿತಿನ ಸಂಗ್ರಹ ಮಾಡಿರ್ತಾರ. ಆ ಸಂಗ್ರಹ ಮಾಡಿದ ವರದಿ ಮೇಲೆ ಏನ್ ಮಾಡ್ತಾರ ಜೊಹಾನ್ಸ್ ಕೆಪ್ಲರ್ ಅವ್ರ ಏನ್ ಮಾಡ್ತಾರ ಅಂದ್ರ ಚಲನೆ ಗ್ರಹಗಳ ಚಲನೆಯ 3 ನಿಯಮಗಳನ್ನ ಕಂಡುಹಿಡಿತಾರೆ. ಜೊಹಾನ್ಸ್ ಕೆಪ್ಲರ್ ಅವರ ಜರ್ಮನಿ ದೇಶದವರು ಅಂತ ಹೇಳ್ಬೋದು. ಹಾಗಾಗಿ ಅವರು ಕಂಡುಹಿಡಿದಂತ 3 ನಿಯಮಗಳು ಯಾವ್ಯಾವ ಅಂತ ನೋಡೋದಾದ್ರ ಮೊದಲನೇ ನಿಯಮ ಸೂರ್ಯನ ಒಂದು ಕೇಂದ್ರದಲ್ಲಿರುವ ಎಲಿಪ್ಸಿಯ ಕಕ್ಷೆಗಳಲ್ಲಿ ಗ್ರಹಗಳು ಸೂರ್ಯನ ಸುತ್ತ ಚಲಿಸುತ್ತವೆ. ಅಂದ್ರೆ ಇಲ್ಲಿ ಸೂರ್ಯ ಕೇಂದ್ರದಾಗ ಈ ಸೂರ್ಯನ ಸುತ್ತ ಏನ್ ಮಾಡ್ತಾವ ಗ್ರಹಗಳು ಏನ್ ಮಾಡ್ತಾವ ಎಲಿಪ್ಸಿಯ ಕಕ್ಷೆ ಹಿಂಗ ಅಂದ್ರೆ ಸರ್ಕಲ್ ಹೌದಾ ಸರ್ಕಲ್ ಆಗಿ ಸುತ್ತತಾ ಇಲ್ಲ ಅವೇನ್ ಮಾಡ್ತಾವ ಎಲಿಪ್ಸಿ ಕಕ್ಷೆದಾಗ ಏನ್ ಮಾಡ್ತಾವ ಹಿಂಗ ಸುತ್ತಾತಾವ. ಈ ಸೂರ್ಯನ ಸುತ್ತ ಏನ್ ಮಾಡ್ತಾವ ಗ್ರಹಗಳು ಏನ್ ಮಾಡ್ತಾವ ಎಲಿಪ್ಸಿ ಕಕ್ಷೆಯಲ್ಲಿ ಸುತ್ತತಾವ ಅಂತ ಒಂದೇ ನಿಯಮ ಹೇಳ್ತಿದ್ವಿ. ಅಂದ್ರ ಸೂರ್ಯ ಕೇಂದ್ರದಾಗಿರ್ತಾನ ಆದ್ರೆ ಗ್ರಹಗಳೆಲ್ಲ ಎಲಿಪ್ಸಿ ಕಕ್ಷೆ ಅಂದ್ರೆ ಈ ಎಲಿಪ್ಸಿ ಕಕ್ಷೆಯಲ್ಲಿ ಮಧ್ಯದಲ್ಲಿ ಏನಾಗ್ತಿ ಉಬ್ಬೈತಿ ಅದ್ರ ತುದಿಗಳಲ್ಲಿ ಏನಾಗತಿ ಕರು ಶೇಪ್ದಾಗ ಐತಿ ನೋಡಿ ಇದು ಎಲಿಪ್ಸಿ ಕಕ್ಷೆ. ಸೂರ್ಯನ ಕೇಂದ್ರದಲ್ಲಿದ್ದು ಎಲ್ಲಾ ಗ್ರಹಗಳು ಎಲಿಪ್ಸಿ ಕಕ್ಷೆಗಳಲ್ಲಿ ಸೂರ್ಯನ ಸುತ್ತತಾ ಅಂತ ಯಾರು ಹೇಳ್ತಾರ ಕೆಪ್ಲರ್ ಜೊಹಾನ್ಸ್ ಕೆಪ್ಲರ್ ಮೊದಲನೇ ನಿಯಮದಾಗ ತಿಳಿಸ್ಕೊಡ್ತಾನ. ಹಾಗಾದ್ರೆ ಮೊದಲನೇ ನಿಯಮ ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ಕೆಪ್ಲರ್ ಅವರ ಮೊದಲನೇ ನಿಯಮನ ಕಕ್ಷೆಗಳ ನಿಯಮ ಅಂತ ಹೇಳ್ತೀವಿ. ಅಂದ್ರ ಈ ಕಕ್ಷೆ ಅಂದ್ರ ಇದು ಕಕ್ಷೆದಾಗ ತಿರುಗೋದ್ರಿಂದ ಏನ್ ಮಾಡ್ತೀವಿ ಕಕ್ಷೆಗಳ ನಿಯಮ ಅಂತ ಹೇಳ್ತೀವಿ ಹೌದಾ. ನೆಕ್ಸ್ಟ್ ಎರಡನೇ ನಿಯಮ ನೋಡ್ರಿ. ಎರಡನೇ ನಿಯಮ ಏನ್ ಹೇಳ್ತೈತಿ ಅಂತ ಸೂರ್ಯನಿಂದ ಗ್ರಹಕ್ಕೆ ಎಳೆದ ಕಲ್ಪನಾ ರೇಖೆಯು ಸಮಾನ ಕಾಲಾವಧಿಯಲ್ಲಿ ಸಮಾನ ಕ್ಷೇತ್ರವನ್ನ ಕ್ರಮಿಸುವಂತೆ ಗ್ರಹಗಳು ಚಲಿಸುತ್ತವೆ. ಇಂದ ಇಲ್ಲಿ ಸೂರ್ಯನಿಂದ ಇದು ಕಲ್ಪನಾ ರೇಖೆ ಹೇಳ್ತಾ ನೋಡ್ರಿ. ಸೂರ್ಯನಿಂದ ಗ್ರಹಕ್ಕೆ ಎಳೆದ ಇಲ್ಲೊಂದು ಗ್ರಹ ಐತಿ ಯಾವ್ದೋ ಭೂಮಿನೋ ಶುಕ್ರ ಶನಿ ಯಾವ್ದೋ ಒಂದು ಗ್ರಹ. ಸೂರ್ಯನಿಂದ ಗ್ರಹಕ್ಕೆ ಎಳೆದ ಕಲ್ಪನಾ ರೇಖೆಯು ಸಮಾನ ಕಾಲಾವಧಿಯಲ್ಲಿ ಸಮಾನ ಕ್ಷೇತ್ರವನ್ನು ಇಲ್ಲಿದ್ದ ಗ್ರಹ ಐತಿ ಇಲ್ಲಿದ್ದ ಗ್ರಹ ಒಂದ್ 8 ದಿನ ಅಥವಾ 10 ದಿನ ಬಿಟ್ಟು ಇಲ್ಲಿ ಬರ್ತೈತಿ. ಅಂದ್ರ ಇಲ್ಲಿದ್ದ ಗ್ರಹ ಏನೈತಿ ಇವಾಗ ಇಲ್ಲಿ ಬಂದ್ ಸೂರ್ಯನಿಂದ ಎಷ್ಟು ದೂರ ಆಯ್ತು ನೋಡ್ರಿ ಇಲ್ಲಿ ಇದ್ದದ ಗ್ರಹ ಇಲ್ಲಿ ಬಂದ್ ಶಿಫ್ಟ್ ಆತ. ಅಂದ್ರ ಕಲ್ಪನಾ ರೇಖೆ ಸೂರ್ಯನಿಂದ ಗ್ರಹಕ್ಕೆ ಎಳೆದ ಕಲ್ಪನಾ ರೇಖೆಯು ಸಮಾನ ಕಾಲಾವಧಿ ಇಲ್ಲಿ ಎಷ್ಟು ಟೈಮ್ ತಗೊಂಡ ಅಲ್ಲಿ ಇಷ್ಟು ಅಲ್ಲಿ ಕೂಡ ಅಷ್ಟೇ ಟೈಮ್ ತಗೊಂಡ ಇಷ್ಟು ಕ್ಷೇತ್ರ ಇಲ್ಲಿ ಇದನ್ನ ಇಷ್ಟೇ ಕ್ಷೇತ್ರವನ್ನ ಕ್ರಮಿಸ್ತೈತಿ ಹೌದಾ. ಅಂದ್ರ ಸೂರ್ಯನಿಂದ ಗ್ರಹಕ್ಕೆ ಎಳೆದ ಕಲ್ಪನಾ ರೇಖೆಯು ಸಮಾನ ಕಾಲದ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಟೈಮ್ ತಗೋದ್ಲ ಅಷ್ಟ ಟೈಮ್ದಾಗ ಏನ ಅಷ್ಟ ಕ್ಷೇತ್ರವನ್ನ ಏನ್ ಮಾಡ್ತೀವಿ ಕ್ರಮಿಸ್ತೈತಿ ಗ್ರಹಗಳು ಕ್ರಮಿಸ್ತಾವ ಅಂತ ಹೇಳ್ತಾ ಎರಡನೇ ನಿಯಮ ಹೇಳ್ತಿದ್ವಿ. ಆದ್ರೆ ಸೂರ್ಯ ಅಕಸ್ಮಾತ್ ಇಲ್ಲಿ ನೋಡ್ರಿ ಸೂರ್ಯ ಇಲ್ಲಿ ಇರ್ತಾನ ಗ್ರಹಗಳು ಇಲ್ಲಿ ಬಂದಾಗ ಇಷ್ಟ ಇಲ್ಲಿ ಎಷ್ಟು ಟೈಮ್ ತಗೊಂತ ಅಲ್ಲಿ ಕೂಡ ಮತ್ತೆ ಇಲ್ಲಿಂದ ಇಷ್ಟ ಬರ ಕೂಡ ಅಷ್ಟ ಟೈಮ್ ತಗೋತಾನ ಮತ್ತೆ ಅಷ್ಟ ಕ್ಷೇತ್ರವನ್ನ ಏನ್ ಮಾಡ್ತಾನ ಕ್ರಮಿಸ್ತೈತಿ. ಗ್ರಹಗಳು ಕೂಡ ಅಷ್ಟೇ ಕ್ಷೇತ್ರವನ್ನ ಕ್ರಮಿಸ್ತಾವ. ಜೊತೆಗೆ ಅದೇ ನೋಡ್ರಿ ಅದೇ ತರ ಗ್ರಹಗಳು ಇವಾಗ ಇಲ್ಲಿದ್ದ ಗ್ರಹ ಏನಾಯ್ತು ಹಿಂಗ ಇಲ್ಲಿ ಬಂತು ಅವಾಗ ನೋಡ್ರಿ ಇಲ್ಲಿ ಬಂದಾಗ ಏನಾಗ್ತಿ ಇಲ್ಲಿಂದ ಇಲ್ಲಿ ಹೋಗಕ್ಕೆ ಏನಾಗ್ತದೆ ನಿಧಾನವಾಗಿ ಚಲಿಸ್ತಾವ. ಯಾಕಂದ್ರೆ ದೂರ ಜಾಸ್ತಿ ಇರೋದ್ರಿಂದ ಇಲ್ಲಿಂದ ಇಲ್ಲಿ ಹೋಗ್ಬೇಕಾದ್ರೆ ಏನಾಗತಿ ನಿಧಾನವಾಗಿ ಚಲ್ಸ್ಕೊಂಡ್ ಹೋಗ ಅದ ಗ್ರಹಗಳ ಇಲ್ಲಿ ಬಂದಿರ್ತಾವ. ಗ್ರಹಗಳು ಇಲ್ಲಿ ಬಂದಾಗ ಸೂರ್ಯನಿಂದ ಇಲ್ಲಿ ಏನಾಗ್ತದೆ ಅದ್ರ ಕ್ಷೇತ್ರ ಏನಾಗ್ತದೆ ಕಡಿಮೆ ಐತಿ. ಇಲ್ಲಿ ಕ್ಷೇತ್ರ ಕಡಿಮೆ ಆಗಿ ಏನಾಗ್ತದೆ ಗ್ರಹಗಳ ಸ್ಪೀಡ್ ಆಗಿ ಚಲನೆ ಮಾಡ್ತಾವ ಹೌದಾ. ಅದ್ರ ಜೊತೆಗೆ ಅದರ ಅವಧಿ ಕೂಡ ಏನಾಗ್ತಿ ಸ್ಪೀಡ್ ಆಗಿ ಚಲಿಸ್ತಾವ ಅಂತ ಎರಡನೇ ನೇಮ್ ಹೇಳ್ತಿದೆ. ಅಂದ್ರ ಸೂರ್ಯನಿಂದ ಗ್ರಹಕ್ಕೆ ಎಳೆದ ಕಲ್ಪನಾ ರೇಖೆಯು ಸಮಾನ ಕಾಲಾವಧಿಯಲ್ಲಿ ಸಮಾನ ಕ್ಷೇತ್ರವನ್ನು
ಇದೆಷ್ಟು ಇದಿರ್ತದ ಸಮಾನ ಇಲ್ಲಿಂದ ಇಲ್ಲಿ ಬರಕ್ಕೆ ಎಷ್ಟು ಟೈಮ್ ಅಷ್ಟ ಕ್ಷೇತ್ರವನ್ನು ಸಮಾನ ಕ್ಷೇತ್ರವನ್ನ ಕ್ರಮಿಸುವಂತೆ ಗ್ರಹಗಳು ಚಲಿಸ್ತಾವಂತ ಎರಡನೇ ನಿಯಮ ಹೇಳ್ತೈತಿ. ಹಾಗಾದ್ರೆ ನಿಮ್ಗೆ ಕೆಪ್ಲರ್ ಅವರ ಎರಡನೇ ನಿಯಮ ಕೂಡ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಹೌದಾ? ನೆಕ್ಸ್ಟ್ ಕೆಪ್ಲರ್ ಎರಡನೇ ನಿಯಮ ಏನಂತೀವಿ? ಕ್ಷೇತ್ರದ ನಿಯಮ. ಯಾಕಂದ್ರೆ ಕ್ಷೇತ್ರವನ್ನು ಅವಲಂಬಿಸಿರೋದ್ರಿಂದ ಕೆಪ್ಲರ್ ಅವರ ಎರಡನೇ ನಿಯಮ ಅಂತ ಹೇಳ್ತೀವಿ. ಹಾಗಾದ್ರೆ ಮೂರನೇ ನಿಯಮ ಏನ್ ಹೇಳ್ತೈತಿ ನೋಡ್ರಿ. ಸೂರ್ಯನಿಂದ ಗ್ರಹಕ್ಕಿರುವ ಸರಾಸರಿ ದೂರದ ಗಣವು ಅದರ ಪರಿಭ್ರಮಣ ಅವಧಿಯ ವರ್ಗಕ್ಕೆ ಅನುಪಾತೀಯವಾಗಿರುತ್ತದೆ. ಅಂದ್ರ ಇಲ್ಲಿ ಸೂರ್ಯ ಇಲ್ಲಿ ಗ್ರಹ ಐತಿ. ಸೂರ್ಯನಿಂದ ಗ್ರಹಕ್ಕಿರುವ ಸರಾಸರಿ ದೂರ ಇದೇನ್ ದೂರ ಐತಾ, ಈ ದೂರದ ಗಣವು ಅದರ ಪರಿಭ್ರಮಣ ಅದರ ಸುತ್ತೋದು ಪರಿಭ್ರಮಣ ಅವಧಿಯ ವರ್ಗಕ್ಕ ಅನುಪಾತೀಯವಾಗಿರ್ತೈತಿ ಅಂತ ಹೇಳ್ತಾರ. ಹೌದಾ? ಅಂದ್ರ ಭ್ರಮಣ ಅಂದ್ರ ತನ್ನ ಸುತ್ತಕೊಳ್ಳೋದು. ಇದು ಯಾವ್ದೊಂದು ಇದು ಭೂಮಿ ಐತಿ ಅಂದ್ರೆ ಭೂಮಿ ಅಥವಾ ಯಾವ್ದೊಂದು ಗ್ರಹ ತನ್ನನ್ನು ತಾನು ಸುತ್ತಕೊಳ್ಳೋದಕ್ಕ ಭ್ರಮಣ ಅಂತೀವಿ. ಅದ ಇಲ್ಲಿ ಈ ಸೂರ್ಯನ ಸುತ್ತ ಗ್ರಹಗಳು ಚಲನೆ ಮಾಡೋದನ್ನ ಪರಿಭ್ರಮಣ ಅಂದ್ರ ಒಂದು ವಸ್ತುವಿನ ತನ್ನನ್ನು ತಾನು ಸುತ್ತಕೊಳ್ಳೋ ಭ್ರಮಣ ತನ್ನನ್ನು ಇನ್ನೊಂದು ವಸ್ತುವಿನ ಸುತ್ತದ ಪರಿಭ್ರಮಣ. ಹಾಗಾಗಿ ಸೂರ್ಯನಿಂದ ಗ್ರಹಕ್ಕಿರುವ ಸರಾಸರಿ ದೂರದ ಗಣ ಅದರ ಪರಿಭ್ರಮಣ. ಹೌದಾ? ಇದು ಪರಿಭ್ರಮಣ ಅವಧಿಯ ವರ್ಗಕ್ಕ ಅನುಪಾತವಾಗಿರ್ತೈತಿ ಅಂತ. ಹಾಗಾಗಿ T² is proportional to A³ ಅಂತ ಹೇಳ್ತೀವಿ. ಹಾಗಾಗಿ T ಅನ್ನೋದೇನ ಪರಿಭ್ರಮಣ ಅವಧಿ, ಈ ಸಮಯ ಪರಿಭ್ರಮಣ ನೋಡ್ರಿ ಸಮಯ. ನೆಕ್ಸ್ಟ್ A ಅನ್ನೋದೇನ ಈ ಸೂರ್ಯನಿಂದ ಗ್ರಹಕ್ಕಿರುವ ದೂರ, ಇದನ್ನ ನಾವು ಏನಂತೀವಿ. ಹಾಗಾಗಿ ಅಥವಾ ಇದನ್ನ ನೋಡಿ, ಈ ಸೂರ್ಯನಿಂದ ಗ್ರಹಕ್ಕಿರುವ ದೂರನ ತ್ರಿಜ್ಯ ಇಂಗ್ಲಿಷ್ನಾಗ ರೇಡಿಯಸ್ ಅಂತೀವಿ. ಹಾಗಾಗಿ ಅದು ಕೂಡ ಗುರುತಿಸಬಹುದು. R³ is proportional to T². ಅಂದ್ರೆ ಇಲ್ಲಿಂದ ಇಷ್ಟು ಬರಾಕ ಇದ್ರ ನಡುವಿನ ಎಷ್ಟು ದೂರ ಐತ್ಲಾ ಇದನ್ನ ಏನ್ ಮಾಡಕ ಏನ್ ಮಾಡ್ತೈತಿ ಪರಿಭ್ರಮಣ T ಅಂದ್ರ ಪರಿಭ್ರಮಣ ಅಂತ ಹೇಳ್ಬೋದು. ಹಾಗಾಗಿ R³ is proportional to T² ಅಂತ ಹೇಳ್ಬೋದು. ಹಾಗಾಗಿ ಕೆಪ್ಲರ್ ಅವರ ಮೂರನೇ ನಿಯಮವನ್ನ ಏನಂತೀವಿ? ಅವಧಿಯ ನಿಯಮ. ಅದು ಅವಧಿಯನ್ನು ಕ್ರಮಿಸೋದ್ರಿಂದ ಏನಂತೀವಿ? ಅವಧಿಯ ನಿಯಮ ಅಂತ ಹೇಳ್ತೀವಿ. ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡಿದಾಗ ಸೂರ್ಯನ ರಾಶಿ 2 × 10⁻30 kg ತಿಳಿಯಲು. ಅಂದ್ರೆ ಸೂರ್ಯನ ರಾಶಿ ತಿಳಿಯಾಕ ನಾವೇನ್ ಮಾಡ್ತೀವಿ? ಕೆಪ್ಲರ್ ಅವರ ನಿಯಮನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಸೂರ್ಯ ಮತ್ತು ಗ್ರಹಗಳಿರುವ ದೂರವನ್ನು ಅಳೆಯಲು ಸಹಾಯಕ. ಸೂರ್ಯ ಮತ್ತು ಗ್ರಹಗಳ ನಡುವಿನ ದೂರವನ್ನು ಅಳತೆ ಮಾಡಕ ನಾವು ಕೆಪ್ಲರ್ ಅವರ ನಿಯಮನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಗ್ರಹಗಳ ಭ್ರಮಣೆ ಮತ್ತು ಪರಿಭ್ರಮಣೆ ತಿಳಿಯಲು ಸಹಾಯಕ. ಗ್ರಹಗಳ ಭ್ರಮಣ ಅವಧಿ ಮತ್ತು ಪರಿಭ್ರಮಣ ಅವಧಿ ತಿಳಿಯಲು ಕೂಡ ನಾವು ಕೆಪ್ಲರ್ ಅವರ ನಿಯಮನ ಬಳಕೆ ಮಾಡ್ತೀವಿ ಅಂತ ಹೇಳ್ತೀವಿ. ಇಲ್ಲಿ ಸೂಚನೆ ಐತೆ ನೋಡ್ರಿ. ಭೂಕೇಂದ್ರ ಮಾದರಿ ಸಿದ್ಧಾಂತ ಆವಿಷ್ಕರಿಸಿದ್ರು ಟಾಲೆಮಿ. ಇಂಪಾರ್ಟೆಂಟ್, ಇದು ಎಕ್ಸಾಮ್ದಾಗ ಕೇಳ್ತಾರ. ಭೂಕೇಂದ್ರ ಮಾದರಿ ಸಿದ್ಧಾಂತ ಅಂದ್ರ ಭೂಮಿ ಸೆಂಟ್ರದಾಗಿದ್ದ ಎಲ್ಲಾ ಗ್ರಹಗಳ ಮತ್ತ ಅದ್ರಾಗ ಸೂರ್ಯನ ಸೇರಿಸ್ಕೊಂಡು ಎಲ್ಲಾ ಗ್ರಹಗಳು ಭೂಮಿ ಸುತ್ತತಾವ ಅನ್ನೋದ ಭೂಕೇಂದ್ರ ಮಾದರಿ ಸಿದ್ಧಾಂತ. ಇದನ್ನ ಕಂಡು ಹಿಡಿದವ್ರು ಯಾರ? ಟಾಲೆಮಿ. ನೆಕ್ಸ್ಟ್ ಸೂರ್ಯ ಕೇಂದ್ರ ಮಾದರಿ ಸಿದ್ಧಾಂತ ಅಂದ್ರ ಇಲ್ಲಿ ಸೂರ್ಯ ಕೇಂದ್ರದಾಗಿದ್ದು ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಇನ್ಕ್ಲೂಡಿಂಗ್ ಭೂಮಿ ಕೂಡ ಸುತ್ತಿರುವುದನ್ನ ನಾವೇಂತೀವಿ? ಸೂರ್ಯ ಕೇಂದ್ರ ಮಾದರಿ ಸಿದ್ಧಾಂತ ಅಂತೀವಿ. ಇದನ್ನ ಕಂಡು ಹಿಡಿದವರು ಕೋಪರ್ನಿಕಸ್. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಕಿಮಿಡಿಯಸ್ ತತ್ವ ಅಂದ್ರೇನು, ಅದ್ರ ಉಪಯೋಗಗಳೇನು, ಜೊತೆಗೆ ಸೂರ್ಯನ ಸುತ್ತ ಗ್ರಹಗಳ ಚಲನೆ ಹೆಂಗ್ ಆಕತಿ, ಅದ್ರ ಉಪಯೋಗ ಏನಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರ, ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.